ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷು ಯೂಟ್ಯೂಬ್ ಚಾನಲ್. ಇವತ್ತಿನ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೋರ್ತ್ ಟೆಸ್ಟ್ ಡೇ 2 ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ಡೇ 2ದಲ್ಲಿ ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಡೇ 2ದಲ್ಲಿ ಇವತ್ತು ಒಂಥರ ಆಸ್ಟ್ರೇಲಿಯಾದ ಡಾಮಿನೆನ್ಸ್ ಎದು ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಈ ಕಡೆ ನೋಡಿ, ಅವರು ಬ್ಯಾಟಿಂಗ್ ಅಂತಲೂ ಮಸ್ತ್ ಆಗಿ ಹಿಡಿದ್ರು, ಈ ಕಡೆ ಬಾಲಿಂಗು ಮಸ್ತ್ ಆಗಿ ಮಾಡಿದ್ರು. ಇವ್ರು ಬ್ಯಾಟಿಂಗ್ ಒಳಗೆ ನಿನ್ನೆ ನೋಡಿದ್ರೆ ಈ ಕಡೆ ಸ್ಮಿತ್ ಇದ್ರು, ಸ್ಮಿತ್ ಒಬ್ರು ಉಳಿದಿದ್ರು. ಇವತ್ತು ಬಂದಿದ್ದು ಪ್ಯಾಟ್ ಕಮಿನ್ಸ್ ಬ್ಯಾಟಿಂಗ್ ಬಂದ್ರು. ಆ ಯಪ್ಪ ಯಾರೇ ಪ್ಯಾಟ್ ಕಮಿನ್ಸ್ ತೀರಾ ಇದೆ ಅಲ್ಲ, 63 ಬಾಲಿಗೆ 49 ಅಂತೆ. ಬಾಲರು ಬ್ಯಾಟ್ಸ್ಮನ್ ಒಂದು ಅರ್ಥ ಆಗ್ಲಿಲ್ಲ ನನಗ್ರೆ. ಈ ಕಡೆ ಸ್ಮಿತ್ ಅವ್ರು ಇವ್ರಕ್ಕಿಂತ ಮೊದ್ಲ ಕುಟ್ಕುಟ ಆಡ್ಲತ್ರು. ಈ ಕಡೆ ಇವ್ ಔಟ್ ಆಗಿಂದ ರಾಪರ ಕೊಡ್ಲಿಕ್ಕೆ ಇವ್ರು ಚಾಲು ಮಾಡಿದ್ರು. ಈ ಕಡೆ ಸ್ಮಿತ್ ಈ ಕಡೆ 100 ಹೊಡಿತಾರೋ, ಈ ಕಡೆ 49 ಬಾಲರ್ ಇವ್ ಹೊಡಿತಾನೋ. ಇವ್ರಿಬ್ಬರು ನೋಡಿಸಕ್ಕೆ ನಮ್ಮ ಇಂಡಿಯಾ ಫ್ಯಾನ್ಸ್ ಎಲ್ಲಿ ಓಡಬೇಕು ಪರಿಸ್ಥಿತಿ ಬಂದಿತ್ತು. ನಾವು ಮ್ಯಾಚ್ ನೋಡ್ಬೇಕೈತಿ, ಅದ್ ವರ್ಷಕ್ಕೆ ಹೊಳೆ ಮಕ್ಕೊಂಡ್ಬಿಟ್ಟು ಪರಿ ಆತ್ ನಮಗೆ. ಫಸ್ಟ್ ನೋಡಿ ವಿಕೆಟ್ ಆಗಿರ್ತಾರೆ, ಅದು ಏನ್ ಗುರು ಅರ್ಥನ ಆಗ್ತಿಲ್ಲ ನನಗೆ ಎಲ್ಲ. ನೆಕ್ಸ್ಟ್ ಇಲ್ಲಿ ಸ್ಮಿತ್ ಅವರು 140 ರನ್ ಹೊಡಿತಾರೋ, ಮತ್ತು ಇವ್ರು ಔಟ್ ಆಗಿದ ಒಂಥರ ಚಮತ್ಕಾರ ಅಂತ ಹೇಳ್ಬೇಕು. ಎದಕ್ಕಾರ ಆಕಾಶ ದೀಪಕ್ ಹೋದವರು ಖಾಲಿ ಹೋಗಿದ್ರು, ಆ ಖಾಲಿ ಬಿದ್ದು ಹೋಗಿ ಸ್ಟಂಪಿಗೆ ಬಿದ್ದ ಹೆಂಗ ಮಾಡಿ ಸ್ಮಿತ್ ಔಟ್ ಆದ್ರು ಇವತ್ತ. ನೆಕ್ಸ್ಟ್ ಓವರ್ದಾಗಿಂದ ಮಿಚೆಲ್ ಸ್ಟಾರ್ಕ್ ಬರ್ತಾವ. ಮಿಚೆಲ್ ಸ್ಟಾರ್ಕ್ ಇವರು ಒಂದು ಬಾ ಹೊಡೆಯಲ್ಲ, ಮತ್ತು 13 ರನ್ ಹೊಡಿತಾರೋ. ಮತ್ತು ನಮ್ಮ ರವೀಂದ್ರ ಜಡೇಜಾಗ ವಿಕೆಟ್ ಕೊಟ್ಟ ರೈಟ್ ಅತ್ತಾರು. ಇವ್ರದಾಗಿಂದ ಈ ಕಡೆ ನೆತನ್ ಲಯನ್ ಬರ್ತಾನ. ನೆತನ್ ಲಯನ್ ಇವನು ಭಾಳ ಇಲ್ಲ, ನಮ್ಮ ಬುಮ್ರಾ ಅವ್ರು ನಡೀತಾ ಮಾತೆ ಇವನು ವಿಕೆಟ್ ತೆಗೆದು ಕಳಿಸ್ತಾರು. ಈ ಕಡೆ ಪ್ಯಾಟ್ ಕಮಿನ್ಸ್ ಅವನು ಔಟ್ ಹಾಕೋನು. ನೆಕ್ಸ್ಟ್ ಅವ್ರದಾಗಿಂದ ಈ ಕಡೆ ಬೋಲ್ಯಾಂಡ್ ನೋಡ್ರಿ ನಾಟ್ ಔಟ್. ಅಂದ್ರೆ ನೋಡ್ಲಾರ ನಾಟ್ ಔಟ್ ಇದ್ದು 6 ರನ್ ಹೊಡೆದ ನಾಟ್ ಔಟ್ ಆಗ್ಯಾನು. ಇವರೆಲ್ಲ ಇಟ್ಟೆಲ್ಲ ಹೊಡೆದು ಸೇರಿಸಿ 476ಕ್ಕೆ ತಂದು ಇಡ್ತಾರೆ ಸ್ಕೋರ್ನ ಆಸ್ಟ್ರೇಲಿಯಾದವರು. ನೆಕ್ಸ್ಟ್ ಇವ್ರದಾಗಿಂದ ನಮ್ಮ ಟೀಮ್ ಇಂಡಿಯಾದವರು ಇವರೆಲ್ಲಾಗಿತ್ತ ಬುಮ್ರಾ ಅವರು ಗುಣಗಾನ ಏಟ್ ಮಾಡಿದ್ರೆ ಸಾಕಾಗಿಲ್ಲ. ಎದಕ್ಕಾರ ಅವ್ರು ತೆಗೆದು 3 ಇಂಪಾರ್ಟೆಂಟ್ ವಿಕೆಟ್. ಎದಕ್ಕಾರ ಒಂದು ಹೆಡ್ ತೆಗೆದ್ರು, ಹೆಡ್ ವೆರಿ ಡೇಂಜರ್ಸ್. ಅವ್ರು ಬ್ಯಾಟ್ಸ್ಮನ್ ಹೆಡ್ ವಿಕೆಟ್ ತೆಗೆದ್ರು. ನೆಕ್ಸ್ಟ್ ಅವ್ರದಾಗಿಂದ ಉಸ್ಮಾನ್ ಖವಾಜಾ, ಮಿಚೆಲ್ ಮಾರ್ಷ್ ಇವ್ರನ್ನೆಲ್ಲ ವಿಕೆಟ್ ತೆಗೆದು ನಮ್ಮ ಇಂಡಿಯಾ ಟೀಮಿಗೆ ಒಂಥರ 500 ರನ್ ನಿಂತರ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಹೇಳ್ಬೋದು. 500 ಸಮೀಪ ಬಂದಿದ್ರು, 500 ರನ್ ಹೊಡಿಸ್ಕೊಡ್ಲಿಲ್ಲ. ಅದೊಂಥರ ಖುಷಿ ನಮಗೆ. 500 ರನ್ ನೋಡಿದ್ರೆ ಇನ್ನೊಂದು 10 ಹಾಕಿದ್ ತೆಗದ ಭಾಳ ಪ್ರೆಷರ್ ಬರ್ತೈತಿ ಇಂಡಿಯಾ ಟೀಮ್ ಮೇಲೆ. ಓಕೆ, 474 ರನ್ ಹೊಡೆದು ಎಲ್ಲರೂ ಔಟ್ ಹಾಕೋರು ಆಸ್ಟ್ರೇಲಿಯಾ ಟೀಮ್ನವರು. ನೆಕ್ಸ್ಟ್ ಇಂಡಿಯಾದವ್ರು ಬ್ಯಾಟಿಂಗ್ ಬರ್ತಾರೆ. ನೆಕ್ಸ್ಟ್ ಇದಾಗಣ ನಮ್ಮ ಇಂಡಿಯಾದ ನೆಕ್ಸ್ಟ್ ಬ್ಯಾಟಿಂಗ್ ಬರೋಣಾಗ ಈ ಕಡೆ ರೋಹಿತ್ ಶರ್ಮಾ, ಈ ಕಡೆ ಯಶಸ್ವಿ ಜೈಸ್ವಾಲ್ ಅವ್ರು ಬ್ಯಾಟಿಂಗ್ ಬರ್ತಾರೋ. ಬ್ಯಾಟಿಂಗ್ ಬರೋಣಾಗ ನಮ್ಮ ಒಂಥರ ಅನ್ಸಿತ್ ನನಗೆ, ಯಶಸ್ವಿ ಜೈಸ್ವಾಲ್ ಅವ್ರು ಬಾರಿಸ್ತಾರೆ. ಇದಕ್ಕಾರ ಅವ್ರು ಬೇಕಾಗಿದ್ದಟ್ಟ ಸ್ಕೋರ್ ಅದಾವು. ಆದ್ರೆ ಅವ್ರ ಚಾಲೆಂಜ್ ಇಷ್ಟ ಯಶಸ್ವಿ ಜೈಸ್ವಾಲ್ಗೆ. ಹಂಗ ಅವ್ರ ಹೆಸರು ತಕ್ಕಂಗೆ ಆಡ್ಲತ್ತರು. ಈ ಕಡೆ ನಮ್ಮ ರೋಹಿತ್ ಶರ್ಮಾ ಅವರು ಇವರು ಚಲೋ ಇಂಟೆಂಟ್ ಒಳಗೆ ಕಾಣಿಸಿದ್ರು, ಕರೆ ಹೊಡ್ಲಿಕ್ಕೆ ಹೋಗಿ ಮ್ಯಾಲ ಕ್ಯಾಚ್ ಆಗಿ ಔಟ್ ಆಯ್ತು 3 ರನ್ನಿಗೆ. ಅವರು ಎಷ್ಟು ಮ್ಯಾಚ್ ಆಯ್ತು ಒಂಥರ ಬ್ಯಾಡ್ ಫಾರ್ಮ್ ನಡೀಲತ್ತೈತಿ. ನಾ ಪರ್ಪಲ್ ಪ್ಯಾಚ್ ನಡೀಲತ್ತೈತಿ. ಯಾವಾಗ ಫಾರ್ಮ್ ಬರ್ತಾರೋ ಗೊತ್ತಿಲ್ಲ. ಬ್ಯಾಕ್ ಎಂಡ್ ಫಾರ್ಮ್ ಅಂತ ನಾವು ಹೇಳ್ತೀವಿ. ಈ ಕಡೆ ಯಶಸ್ವಿ ಜೈಸ್ವಾಲ್ ಸೂಪರ್ ಅಂದ್ರೆ ಸೂಪರ್ ಆಡ್ತಾರೋ. 72 ರನ್ ಹೊಡಿತಾರೋ. ಭಾರಿ ಆಡ್ಲತ್ತಾರ. ಫಸ್ಟ್ನೇ ಟೈಮ್ ಆಡ್ಲತ್ತಾರ ಆಸ್ಟ್ರೇಲಿಯಾದಾಗ, ಭಾರಿ ಆಡ್ಲತ್ತಾರ. ನೆಕ್ಸ್ಟ್ ಇವ್ರು ಔಟ್ ಆಗಿಂದ ನಮ್ಮ ರೋಹಿತ್ ಶರ್ಮಾ ಔಟ್ ಆಗಿಂದ KL ರಾಹುಲ್ ಅವ್ರು ಬರ್ತಾರೆ. KL ರಾಹುಲ್ ಅವ್ರ ಬಗ್ಗೆ ಹೇಳ್ಬೇಕಾರೆ ಕ್ಲಾಸ್ ಅಂದ್ರೆ ಕ್ಲಾಸ್. ಇದಕ್ಕೆ ಕಡಿಮೆ ರನ್ನಿಗೆ ಔಟ್ ಆಗಿರ್ಬೇಕಾರೆ ಅವ್ರು ಹೊಡೆದಿದ್ದು ಇವತ್ತು 4 ಮಾತ್ರ ಕ್ಲಾಸ್ ಆಗಿದ್ದು ಅಂತ ಹೇಳ್ಬೇಕು. ಇದಕ್ಕಾರ ನೋಡ್ರಿ, ಎಷ್ಟು 24 ರನ್ ಹೊಡೆದಾರ, ಅಥವಾ 4 ಹೊಡೆದಾರ. 4 ಒಟ್ಟು ಕವರ್ ಡ್ರೈವ್. ನಾವು ಕೊಹ್ಲಿ ಅವ್ರು ಹೊಡಿತಾರಲ್ಲ ಪರಿ ಅವರು ಇದ್ರೆ ಸೇಮ್ 4 ಕವರ್ ಡ್ರೈವ್ ಹೊಡೆದು ನಮಗಿದ್ರು ನೋಟಕ್ಕೆ ಕನಸಲ್ಲ ಪರಿ ಕವರ್ ಡ್ರೈವ್ ಹೊಡೆದ್ರು. ನೆಕ್ಸ್ಟ್ ಇವರು 24 ರನ್ನಿಗೆ ಒಂಥರ ಆ ಬಾಲ್ ಆಡ್ಲಕ್ಕ ಬರಲಿಲ್ಲ ಅಂತ ಬಾಲ್ ಅದು ಪ್ಯಾಟ್ ಕಮಿನ್ಸ್ ಅವ್ರು ಹೋಗ್ತಿತ್ತು, ಆ ಬಾಲಿಗೆ ಔಟ್ ಹಾಕಾರು. ನೆಕ್ಸ್ಟ್ ಇವ್ರದಾಗಿ ನಮ್ಮ ಕೊಹ್ಲಿ ಅವ್ರು ಬರ್ತಾರೋ. ಕೊಹ್ಲಿ ಅನ್ಕೊಂತಿದ್ದೆ, ಯಾಕಂದ್ರೆ ಕೊಹ್ಲಿ ಅವ್ರ ವಿರುದ್ಧ ಯಾವಾಗ ತಿರುಗಿ ಬಿಡ್ತಾರ ನೋಡ, ಅವಾಗ ಪಕ್ಕ ಅವ್ರು ಉತ್ತರ ಕೊಡ್ತಾರೋ. ಈ ಸಲ ಒಂದು 50 ಪಿಕ್ಸ್ ಅಂತ ನಾವು ಅನ್ಕೊಂಡಿದ್ವಿ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಆದ್ರ ಸಮೀಪ ಬಂದಿರ್ತಾರೆ ಅವರು, ಮತ್ತೆ ಹಂಗ ಔಟ್ ಹಾಕಿದ್ರು. ಇವತ್ತು ಇನ್ನೊಂದು ಸ್ಪೆಷಲ್ ಅಂದ್ರೆ ಕೊಹ್ಲಿ ಅವರು ಔಟ್ಸೈಡ್ ಆಫ್ ಸ್ಟಂಪ್ ಬಾಲ್ ಎಲ್ಲ ಲೀವ್ ಮಾಡ್ಲಾಗ್ತಿರು. ನಮ್ಗೆ ಅದಂತರ ಖುಷಿ. ಇವತ್ತು ಬರುತ್ತೆ ಒಂದು 30 ಮೇಲೆ ಬರ್ತದೆ ಗೊತ್ತೈತಿ. ಯಾವಾಗ ಬಾಲ್ ಬಿಡ್ತಾರೋ ಅವ್ರದ್ದು ಏನೂ ಪ್ರಾಬ್ಲಮ್ ಇದ್ರು, ಬಟ್ ಔಟ್ಸೈಡ್ ಆಫ್ ಸ್ಟಂಪ್ ಬಾಲ್ ಬಿಟ್ರೆ ಸಾಕು. ನಾವು ಒಂದು 50 ಬೇಕಾದ ಹಾಕವು. ಅದನ್ನ ಮಾಡಿದ್ರು ಇವತ್ತು ಅವರು. ಬಾಲ್ ಬಿಡ್ಲಾಕತ್ರು. ಅದಕ್ಕೆ 30 ತಕ್ಕಾರ ಬಂದ್ರು, ಅವಾಗ ಔಟ್ ಹಾಕಿದ್ರು. ಆಗ್ಲಾರ್ದು ಒಂದು 36 ರನ್ ತೆಗೆದ್ರು. ನಮ್ಗೆ ಒಂಥರ ಬಾಲ್ ಸ್ವಲ್ಪ
ಹಳಿ ಕೊಯ್ಲಿ ಸಿಕ್ಕಂಗಾತು. ಈ ವೈಬ್ ಇಂತ್ರ ಹೂ ಮಾಡತ್ತಾರ ಆಸ್ಟ್ರೇಲಿಯಾ ಫ್ಯಾನ್ಸ್ ಅವ್ರು ಒಂದು ಅರ್ಥನೂ ಆಗಲ್ಲವರು ಅಷ್ಟು ಜಿಗಿದಾಡ್ಲತ್ತಾರ. ಕೊಹ್ಲಿ ಅವ್ರಿಗೆ ಬೂ ಮಾಡೋದು, ಅವ್ರಿಗೆ ಅಸೈನ್ ಮಾಡೋದು ಅಂತ ದಗದ ಮಾಡತ್ತಾರ. ಆಸ್ಟ್ರೇಲಿಯಾದವರು ಉತ್ತರ ಕೊಡ್ತಾರೆ. ನಮ್ಮ ಕೊಹ್ಲಿ ಅವರು ಈ ಟೆಸ್ಟ್ ಮುಂದಿನ ಟೆಸ್ಟ್ ಮ್ಯಾಚ್ ಒಂದು ಐತಿ, ಇನ್ನೊಂದು ಇನ್ನಿಂಗ್ಸ್ ಒಂದು ಐತಿ, ಆದ್ರೆ ಉತ್ತರ ಕೊಟ್ಟಾರು ನಮ್ಮ ಕೊಹ್ಲಿ ಅವರು. ನೆಕ್ಸ್ಟ್ ನಮ್ಮ ಕೊಹ್ಲಿ ಅವರು ಔಟ್ ಆಗಿಂದ ಸೀದಾ ಬಹುಮತೆ ಆಕಾಶ್ ದೀಪ್ ಅವ್ರ ಬಿಡ್ತಾರೆ ಬ್ಯಾಟಿಂಗ್ಗಳಿಗೆ. ಆಕಾಶ್ ದೀಪ್ ಅವರು ಮನ್ನಿ ಬ್ಯಾಟಿಂಗ್ ಪ್ರಾಮಿಸ್ ತೋರಿಸಿದ್ರೆ ಅದನ್ನ ಇಲ್ಲಿ ಬಂದು ಆಡ್ತಾರತೆ. ಆಡ್ಸಲಕ್ ಹೋದ್ರು ಅವ್ರು 13 ಬಾಲ್ ಆಡಿದ್ರು ಡಕೌಟ್ ಆದ್ರು. ಬಂದು ಒಮ್ಮಿಗೆ ತಾಯಿನವ್ರು ಬಂದು ಯಾರು ಬಿಟ್ರೆ ಮತ್ತೆ ಆಡ್ತಾರ್ರಿ ತಾಯಿನ, ಅದಕ್ಕೆ ಔಟ್ ಆದ್ರು ಅವ್ರು ಒಂದು ರನ್ ತೆಗಿಲಾರ್ದೆ. ನೆಕ್ಸ್ಟ್ ಅವ್ರದಾಗಿಂದ ಈ ಕಡೆ ನಮ್ಮ ಪಂತ್ ಅವ್ರು ಬರ್ತಾರ. ಪಂತ್ ಅವ್ರನ್ನ ಆಡ್ಲತ್ತಾರು, ಒಂದು 13 ರನ್ ತೆಗೆದು ಇನ್ನ ಪಂತ್ ಒಬ್ರು ಆಡ್ಲತ್ತಾರು. ಇನ್ನ ಅವ್ರ ಜೊತೆ ರವೀಂದ್ರ ಜಡೇಜಾ ಅವ್ರು ಆಡ್ಲತ್ತಾರ. ಇವು ನಾಳೆ ಸ್ಕೋರ್ ಒಂದು ಇವ್ರ ಪಾರ್ಟ್ನರ್ಶಿಪ್ 80-100 ಪಾರ್ಟ್ನರ್ಶಿಪ್ ಬರಬೇಕು. ಅಂದಾಗ ಈ ಟೆಸ್ಟ್ ಡ್ರಾ ಆಗೋ ಸಾಧ್ಯತೆ ಮತ್ತು ಗೆಲ್ಲುವ ಸಾಧ್ಯತೆ ಐತಿ. ನೀಡಕ್ಕೆ ಭಾಳ ಕಷ್ಟ ಐತಿನ. ನಮ್ಮ ಇಂಡಿಯಾರು ಇನ್ನ ಬ್ಯಾಟಿಂಗ್ ಭಾರಿ ಆಡ್ಬೇಕು. ನಾಳೆ ಪಂತ ಮತ್ತು ಜಡೇಜಾ ಅವ್ರ ಜೋಡಿ ಕಮಾಲ್ ಮಾಡಿ ಒಂದು 100 ರನ್ ಪಾರ್ಟ್ನರ್ಶಿಪ್ ಕೊಟ್ರೆ ಅವ್ರದಾಗ ಇನ್ನ NKR ನಮ್ಮ ವಾಷಿಂಗ್ಟನ್ ಸುಂದರ್ದಾರ್ ಇನ್ನ ಬುಮ್ರಾ ಬ್ಯಾಟಿಂಗ್ ಆಡ್ಲತ್ತಾರ. ಅದಕ್ಕೆ ಇದೆಲ್ಲ ಸೇರಿ ಒಂದು ಇವ್ರಿಗೊಂದು ಡ್ರಾರೇ ಮಾಡ್ಕೋಬೇಕು. ಫಾಲೋ ಅಂತ ತಪ್ಪಿಸ್ಬೇಕು ನೋಡಿ. ಫಸ್ಟ್ ಫಾಲೋ ಅಂತ ತಪ್ಸ್ಕೊಂಡ್ರೆ ಏನೋ ಒಂದು ಹೊತ್ತಿಗೆ ದೂರ ಆಕತಿ. ಇಲ್ಲಕ್ಕ ನಮ್ದು ಬೇಜಾರೇ ಆಗ್ಬಿಡ್ತೈತಿ, ಅಲ್ಲಿ ಅವಮಾನ ಆಗ್ಬಿಡ್ತೈತಿ ಒಂಥರ. ಅದಕ್ಕೆ ಪಾರ್ ಆಗ್ಲಕ್ಕ ಇವ್ರು ನೋಡ್ಕೋಬೇಕು. ಆಮೇಲೆ ಗೆಲ್ಲೋ ಚಿಂತೆ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ವಿಡಿಯೋ ಆಗಿತ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ಏನೋ ವಿಡಿಯೋಸ್ ಎಲ್ರಿಗೂ ನಮಸ್ಕಾರ.